ಬರ್ತೈತಿ. ಅಜ್ಜಿ ಇವತ್ತು ಕೋಳಿ ಸಾರು ಮಾಡಿರ್ಬೇಕು. ಗಮ್ಮಂತೈತಿ. ಮೊದ್ಲು ಉಣ್ಣಕ್ಕೆ ಇಟ್ಕೊಂಡು ಹೊಟ್ಟೆ ತುಂಬ ಉಂಡ್ಬಿಡ್ಬೇಕು. ಅಮ್ಮ ಅಮ್ಮ ಏನ್ಲ ಪಾಪ? ಅಮ್ಮ ಹೊಟ್ಟೆ ಸತ್ತು ಉಣ್ಣಕ್ಕೆ ತಗೊಂಬರಮ್ಮ. ಉಣ್ಣಕ್ಕೆ ಎಲ್ಲಿಂದ ಬಂದ್ಲ? ಮೊದ್ಲು ಕೈ ಕಾಲು ತಕೊಂಬಂದ್ ಕುತ್ಕೊಳ್ಳ, ಕೊಡ್ತೀನಿ. ಸರಿ ಸರಿ ಬಾ ಒಳಕ್ಕೆ. ಅಯ್ಯ 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 ತರೋವರೆಗೂ ಇರ್ಲ ಅದಕ್ಕೆ ಅಂಗಡಿಯ. ಈ ವಾಸನೆಗೆ ಹೊಟ್ಟೆ ಇನ್ನೂ ಭರ್ಜರಿ ಸಿಗೈತಿ. ಅಯ್ಯೋ 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 ಅದ್ ಓಟ್ ಹೊಟ್ಟಸ್ಕೊಂಡರಂಗ ಆಡ್ತಿಲ್ಲ ಪಾಪ. ತಗೊಳ್ಳ. ಮತ್ತಿನ್ನೇನ್ ಕೊಡ್ಬೇಕಾಗಿತ್ತ? ಏನು ಕೋಳಿ ಸಾರ? ಕೋಳಿ ಸಾರು ಮಾಡಿದಾರೆ ಅಂತ ಯಾರು ಹೇಳಿದ್ರಲ್ಲ ನಿನಗೆ? ಲೇ ಪಾಪ ತಲೆಗಿಲಿ ಕೆಟ್ಟತ್ತೇನಲ್ಲ ನಿನಗೆ? ಯಾರು ಮಾಡಿದಾರಲ್ಲ ಕೋಳಿ ಸಾರ? ಅಯ್ಯ ನಿನ್ಗೆಲ್ಲ ಹುಚ್ಚಿಡ್ದತ್ ಬಿಡು. ಕೋಳಿ ಸಾರು ಮಾಡ್ಯಾರಂತೆ. ಲೇ ಪಾಪ ಆಗ ನೋಡಿಗ ಕೋಳಿ ಸಾರು ಮಾಡಿದಾರಂತ. ಕೋಳಿ ಸಾರು ಯಾರ್ಲ ಮಾಡಿದಾರ ಕೋಳಿ ಸಾರ? ಅಯ್ಯೋ ನಿನ್ನ ಎಣ್ಗಾಯಿ ಮಾಡಿ ರೊಟ್ಟಿ ಹಾಕಿದೀನಿ. ಆ ಎಣ್ಗಾಯಿಗೆ ಕೋಳಿ ಸಾರಿಗೆ ಮಸಾಲೆ ಹಾಕ್ತಾರಲ್ಲ ಹಂಗ ಅರ್ಧ ಹಾಕಿದ್ದೆ. ಅದಕ್ಕೆ ಅದ್ರ ವಾಸನೆ ಬಂದಿರ್ಬೇಕು ನಿನಗೆ. ಅಯ್ಯೋ ಇವನ ಲೇ ಪಾಪ ಈ ಟೈಮಲ್ಲಿ ಯಾರು ಕೋಳಿ ಸಾರು ಮಾಡ್ತಾರೇನಾ? ಶ್ರಾವಣ ದ್ವಾರದಲ್ಲಿ ಯಾರು ಕೋಳಿ ಸಾರು ಮಾಡಲ್ಲ. ಬ್ಯಾಡ್ಲದ್ರೆ ಉಪವಾಸ ಇರು. ನಿಂದ ಯಾಕ ಅತಿ ಆತು. ತಟ್ಟೆಗೆ ಉಣ್ಣಕ್ಕೆ ಇಟ್ಕೊಂಬಂದ್ ಕೊಟ್ಕೊಂಡ್ರೆ ಮತ್ತೆ ಅದ್ರ ಮೇಲೆ ಗರು ಮಾಡ್ತೀಯೇನು? ಯಾಕೋ ಅತಿಯಾಗಿ ಆಡ್ತಿದ್ದಿ ಕಣ್ಲ ಪಾಪ ನೀನು. ಅಯ್ಯೋ 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 ಹೇಳಿದ್ಮೇಲೆ ಅರ್ಥ ಆಗಲ್ವೇನ್ ನಿನಗೆ? ಈಗ ನೋಡಿಗ ತಗೋದಾಡ್ ಬಿಟ್ರೆ ಮುಸ್ಲಿ ವಾರ ಆಗ್ಬಿಡ್ಬೇಕು. ಮತ್ತೆ ವಾಟ ಸತ್ಯ ಅಂತ ಹೇಳ್ದ ಅಂತ ನಾನು ಉಣ್ಣಕ್ಕೆ ಇಟ್ಕೊಂಬಂದ್ ಕೊಟ್ರೆ ಮತ್ತ ಅದ್ರ ಮೇಲೆ ಗರು ತೋರಿಸ್ತೀಯ? ಕೋಳಿ ಸಾರು ಬೇಕು ಅಂತ ಹೇಳ್ತೀಯ? ಈಗ ನೋಡು ಅಯ್ಯ 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 ಇದು ಯಾಕೆ ಅಮ್ಮಯ್ಯ ಆ ಹುಡುಗ ಮೇಲೆ ಹಂಗೆ ರೇಗ್ತಾ ಇದೀಯ? ಒಂದ್ ಕ್ಷಣ ಹೊತ್ತು ನನ್ನ ಮನೆಗಿಲ್ಲ ಅಂದ್ರೆ ಮನೆಯನ್ನ ರಂಪ್ ರಾಮಾಯಣ ಮಾಡಿರ್ತೀರಲ್ಲ ನೀವು. ಅಯ್ಯ ನೀನ್ ಒಳ್ಳೆ ಸರಿ ಹೇಳ್ದೆ ಕಣತ್ತೆ. ನಾನೇನ್ ರಂಪ್ ರಾಮಾಯಣ ಮಾಡಿಡ್ಲಿ ಮನೇನ? ನಿನ್ ಮೊಮ್ಮಗ್ಗೆ ರೊಟ್ಟಿ ಪಲ್ಯ ಬ್ಯಾಡಂತೆ ಕೋಳಿ ಸಾರು ಮಾಡಿಡ್ಬೇಕಂತ ನೋಡು. ಅಯ್ಯ ಅಯ್ಯ ಕೋಳಿ ಸಾರು ಇದು ಒಳ್ಳೆ ಕತ್ತಿ ಆತ್ ಬಿಡಿ ಒಂದು. ಈಗ ಇವನಿಗೆ ಕೋಳಿ ಸಾರು ತಿಂಬ ಸಟ ಬಂದತಂತೆ. ಅದ್ಯೋನ್ ಚಟ ಬಂದತ್ತ ಅವನಿಗೆ. ನಾಯಿ ತರ ಮೂಗ್ ವಾಸನೆ ಹಿಡ್ಕೊಂಬಂದು ಕೋಳಿ ಸಾರು ಮಾಡಿದ್ಯಾ ನನಗೆ ಕೋಳಿ ಸಾರು ಉಣ್ಣಕ್ಕೆ ಇಟ್ಕೊಡು, ಇದು ಯಾತ್ರದ ರೊಟ್ಟಿ ತಗೊಂಬಂದಿ ಅಂತ ಹೇಳಿ ನನಗೇನೆ ಬೈದಾಡ್ತದವನಿ. ಅಲೆ 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 ಕೋಳಿ ಸಾರು ವಾಸನೆ ಬಂತಂತ ಮೂಗಿಗೆ. ಅದ್ಯಾರು ಮಾಡ್ಯಾರಂತ ಕೋಳಿ ಸಾರು? ಅಯ್ಯ ಈ ಕೋಳಿ ಸಾರಿಗೆ ಮಸಾಲೆ ರೀತರ ನಂಗೆ ಅರ್ದು ಬಿಟ್ಟು ಈ ಉಣ್ಗಾಯಿ ಪಲ್ಯ ಮಾಡಿದ್ದೆ. ಅದಕ್ಕೆ ವಾಸನೆ ಹಂಗೆ ಬಂದತಿ. ಇವ್ನು ಅದನ್ನೇ ಕೋಳಿ ಸಾರು ಮಾಡ್ಯಾರಂತ ತಿಳ್ಕೊಂಡು ಹಿಂಗ ಆಡ್ತಾವನಿ. ತಗಿಲಿ ಈ ಕಡೆ ಬಾಯಿಲಿ ಕೇಳ್ತಾನ ಅವನು. ಯಾಕ್ಲ ಪಾಪ ಆಟ ಮಾಡ್ತಿದೀಯಾ? ಕೋಳಿ ಸಾರು ಯಾರು ಮಾಡಿದ್ದಾರೆ? ನಿಮ್ಮ ಅವ್ವ ರೊಟ್ಟಿ ಪಲ್ಯ ಮಾಡಿಟ್ಟಳೆ ತಿನ್ನಕ್ ಬರಲ್ಲ ಹೊಟ್ಟೆ ಸತಿ ಅಂದ್ಮೇಲೆ ಇದು ಯಾಕೆ ಆಟ ಮಾಡ್ತಿದೀಯಾ? ಇದೊಳ್ಳೆ ಕತೆ ಇರ್ತು ಬಿಡು. ಅಲ್ಕಂಡ್ಲ ಪಾಪ ಇದ್ದಕ್ಕಿದ್ದಂಗೆ ಕೋಳಿ ಸಾರು ಮಾಡಿ
ಮಾಡ್ಬೇಡ. ಅದೇನ್ ಮಾಡಿಟ್ಟ ನಿಮ್ಮ ಅವ್ವ ತಿನ್ಬಿಟ್ಟು ಸುಮ್ಮ ಮಾತಾಡ್ಕೆ ಹೋಗು. ನನಗೆ ಬೇಡ, ನನಗೆ ಇವತ್ತು ಕೋಳಿ ಸಾರು ಮಾಡಿಕೊಡ್ಲೇಬೇಕು. ಇಲ್ಲಾಂದ್ರೆ ನಾನು ಉಣ್ಣಕ್ಕಿಲ್ಲ, ಉಪವಾಸ ಇರ್ತೀನಿ. ಲೇ ಪಾಪಣ, ಅರ್ಥ ಮಾಡ್ಕೊಳ್ಳ ಹೇಳದ, ಮನೆಗೆ ಕೋಳಿ ಸಾರು ಮಾಡಂಗಿಲ್ಲ ಕಣ್ಲ. ಲೇ ಪಾಪ, ಶ್ರಾವಣದಾಗೆ ಕೋಳಿ ಸಾರು ಮಾಡಬಾರ್ದು ಕಣ್ಲ ಮನೆಗೆ. ಈ ಗೌರಿ ಗಣೇಶ ಹಬ್ಬ ಆಗೋವರೆಗೂ ಈ ಕೋಳಿ ಸಾರು ಎಲ್ಲ ಮನೆ ಮಾಡಂಗಿಲ್ಲ. ನಿಂಗೆ ಗೊತ್ತಿಲ್ವೇ ನಿನಗೆ? ಈಗ ನೋಡ್ ಪಾಪನ, ಸುಮ್ನೆ ದೊಡ್ಡ ಹೇಳಿದ ಅರ್ಥ ಮಾಡ್ಕ. ಮನೆಗೆ ಮಾಡ್ಬಾರ್ದು ಅಂದ್ರೆ ಮಾಡ್ಬಾರ್ದು. ನೀನಿನ್ನ ಸಣ್ಣನು, ಇವೆಲ್ಲ ಹೇಳಿದ್ರೆ ನಿಂಗೆ ಅರ್ಥ ಆಗತ್ತಿಲ್ಲ. ಸುಮ್ನೆ ಯಾಕೆ ಆಟ ಮಾಡ್ತೀಯ? ಹ್ಞೂ ಕಣ್ಲ ಪಾಪ, ಹಬ್ಬಾಗವರೆಗೂ ಮನೆಗೆ ವಾಲ್ಸ್ ಮಾಡಂಗಿಲ್ಲ. ನೀನು ಸುಮ್ನೆ ಇವನ್ ಮಾಡ್ತಾಳೆ ನಿಮ್ಮ ಅವ್ವ ಉಂಡ್ಬಿಟ್ಟು ಸುಮ್ಮನೆ ಆಟ ಆಡ್ಬೋಗು. ಆಮೇಲೆ ನಾನು ಸುಮ್ನೆ ನೋಡು, ತಲೆ ತಿನ್ಬೇಡ. ಆಮೇಲೆ ಮತ್ತೆ ನನ್ ಸಿಟ್ಟು ಬಂದ್ಬಿಟ್ರೆ ಗೊತ್ತಲ್ಲ. ನನಗೆ ಕೋಳಿ ಸಾರು ಉಣ್ಣಂಗಾಗಿತ್ತು. ನಾನು ಆಸೆಯಿಂದ ಓಡ್ ಬಂದೆ. ವಾಸನೆ ನೋಡಿ ನಮ್ಮ ಮನೆಗೆ ಇವತ್ತು ಕೋಳಿ ಸಾರು ಮಾಡಿದ್ದಾರೆ ಅಂತಂದು. ನೀನ್ ನೋಡಿದ್ರೆ ಏನೇನೋ ಹೇಳ್ತಾ ಇದೀಯ. ಹಬ್ಬ ಆಗೋವರೆಗೂ ಕೋಳಿ ಉಣ್ಣಂಗಿಲ್ಲ, ಮನೆಗೆ ವಾಸನೆ ಮಾಡಂಗಿಲ್ಲ ಅಂತಂದು. ಅದೆಲ್ಲ ತಿನ್ಬೇಕಾದ್ರೆ ಚೆನ್ನಾಗೆ ತಿಂತೀಯ, ಈಗ ನೋಡಿದ್ರೆ ವಾಸು ಅಂತೀಯ. ಈಗ ನೋಡ್ ಪಾಪಣ, ಇದು ಹೇಳಿದ್ ನಾನು ನಿನಗೆ. ನಿನಗೆ ಹೇಳಿದ್ರೆ ಅರ್ಥ ಆಗುವಲ್ದು, ನಿನ್ನ ಸಣ್ಣನು ಅಂತ ಹೇಳಿ ಮತ್ತೆ ನನ್ಗೆ ತಿರುಗಿಸಿ ಹೇಳ್ತೀಯ. ಅಯ್ಯೋ ಅಯ್ಯೋ, ಒಂದ್ ಯಾಕ ಜಾಸ್ತಿ ಹತ್ಕೊಳತ್ತೆ. ನೀನ್ ಹಿಂಗೆ ಹೇಳಿದ್ರೆ ಅವ್ನು ಕೇಳಕ್ಕಿಲ್ಲ. ತಗುದೇಳ್ ಬಿಡು, ಸರಿ ಹೋಗ್ತಾನೆ. ಅಯ್ಯೋ ನೀನ್ ಒಳ್ಳೆ ಹೇಳ್ದೆ, ಸುಮ್ಮನಿರೇ ಅಮ್ಮಯ್ಯ. ಇವನು ಹೊಡೆದ್ರೆ ಬಡಿದ್ರೆ ಬಗ್ತಾನೆ ಇವನು. ಅದು ಇನ್ನು ಜಾಸ್ತಿನೇ ಮಾಡ್ತಾನೆ. ಪಾಪಣ, ಇಲ್ಲೊಂದಿಟ್ಟು ಕೇಳಿ ನೀವು ಅಜ್ಜಿ ಮಾತಾ. ನೀನು ಕೋಳಿ ಸಾರು ಉಣ್ತೀನಿ ಅಂತಂದ್ರೆ ನಾನ್ ಯಾವತ್ತಾದ್ರೂ ನಿನಗೆ ಮಾಡ್ದಂಗಿದ್ದೀನಪ್ಪ ಬಂಗಾರ? ಹೇಳು. ಹಂಗಲ್ ಕಾಣ್ಲ ಪಾಪ, ಇವತ್ತಿಂದ ಹೇಳ್ತಾ ಇಲ್ಲ ನಾನು. ಮೊದ್ಲೆಲ್ಲ ನಾನು ನೀನ್ ಕೋಳಿ ಸಾರು ಅಂದ ತಕ್ಷಣ ನಾನು ತೋರಿಸಿ ಮಾಡ್ಸಿಲ್ವೆ ಮನೆಗೆ ಕೋಳಿ ಸಾರು? ಅಲ್ಕಂಡ್ಲ ಪಾಪ, ಇಲ್ಲ ಅಂತ ಹೇಳೋದಕ್ಕೂ ಒಂದ್ ಕಾರಣ ಐತಂತ ಗೊತ್ತಿಲ್ವೇ ನಿನಗೆ? ನಾನು ಹೇಳ್ದು ಹೇಳು. ಮನೆಗೆ ಶ್ರಾವಣದ ವಾರಗಳಿದ್ದಾಗ ಮನೆಗೆ ವಾಲ್ಸ್ ಮಾಡಬಾರ್ದು, ಕೋಳಿ ಸಾರು ಈ ಮಟನ್ ಸಾರು ಇವೆಲ್ಲ ಮಾಡಬಾರ್ದು ಕಣ್ಲ ಪಾಪ. ನಾವು ಮನೆ ಪಾನೆ ಎಲ್ಲ ಬಳ್ಕೊಂಡಿರ್ತೀವಿ ಹಬ್ಬಕ್ಕೆ. ಈ ಗೌರಿ ಗಣೇಶ ಹಬ್ಬ ಮಾಡ್ಬೇಕಂದ್ರೆ ಸ್ವಚ್ಛವಾಗಿ ಮನೆಯಲ್ಲಿ ಮಾಡ್ಬೇಕಲ್ಲ. ಮತ್ತೆ ಈ ಪ್ರಾಣಿಗಳು ಹಿಂಸೆ ಮಾಡಿ ಇದೆಲ್ಲ ಮಾಡ್ಕೊಂಡು ಮನೆಗೆ ಉಣ್ಬಾರ್ದು. ಅದು ಒಳ್ಳೇದಲ್ಲ. ಅದಕ್ಕೆ ಹಬ್ಬದಲ್ಲಿ ಮಾಡೋದ್ ಬೇಡಪ್ಪ ಅಂತ ಹೇಳಿದ ಆಟೆಯ. ಪಾಪಣ, ಹಬ್ಬ ಆದ್ಮೇಲೆ ಅದ್ಯೋಷ್ಟು ಕೋಳಿ ತಿಂತೀಯೋ ತಿನ್ನೋಂತ ಬಿಡು. ಮನೆಗೆ ಬಾರಿಸಿ ನಿನ್ಗೆ ಏನು ಇಷ್ಟನ ಅದನ್ನೇ ಮಾಡಿಸ್ಕೊಂಡು ಉಣ್ಣುವಂತೆ. ಬಂಗಾರ, ನನ್ ಬಿಳೆ ಬಂಗಾರ ನೀನು. ನಿನಗೆ ಹಿಂಗೆಲ್ಲ ಬುದ್ಧಿವಾದ ಸಮಾಧಾನ ಹೇಳಿದ್ರೆ ನೀನ್ ಕೇಳೋದು ಅಂತ ನಂಗೆ ಗೊತ್ತು ಕಣ್ಲ ಪಾಪ. ನೀನು ಜಾಣದಿಯ, ಎಲ್ಲ ಅರ್ಥ ಮಾಡ್ಕೊಂತೀಯ. ಅಪ್ಪ ಅಪ್ಪ ಪಾಪ, ಇವನ್ ಸಮಾಧಾನ ಮಾಡಕ್ಕೆ ಒಂದ್ ದೊಡ್ಡ ಮನೆಗ್ ಸರ್ಕಸ್ಸೆ ನಡೆದಂಗ ಆಕತಿ. ಅಯ್ಯ, ಯಾಕೆ ಅಮ್ಮ ಹಂಗಂತೀಯ? ಅವನೇನು ಸರ್ಕಸ್ ಮಾಡೋ ಪ್ರಾಣಿನ? ತಮ್ಮ ಉಣ್ಣತ್ತಮ್ಮ ಹೊಟ್ಟಸತಾನಿ ಪಾಪ, ಉಣ್ತಾನೆ. ತಗೊಳ್ಳ ತಗ, ಈಗಾರ ಉಣ್ಣು ಪಾಪಣ್ಣ, ಉಣ್ಣಪ್ಪ ಉಣ್ಣು. ನೋಡಿದ್ರಲ್ಲ ಗೆಳೆಯರೆ, ಹಿಂಗೆ ಶ್ರಾವಣದ ವಾರದಲ್ಲಿ ಮನೆಗೆ ಹಿಂಗೆ ಕೋಳಿ ಸಾರುಗಳೆಲ್ಲ ಮಾಡಂಗಿಲ್ವಲ್ಲ. ಹಂಗಾಗಿ ಮಕ್ಳುಗಳು ಯಾಕೆ ಮಾಡಂಗಿಲ್ಲ, ಕೋಳಿ ಸಾರು ಉಣ್ಣಂಗಾಗೈತೆ ಯಾಕೆ ಮಾಡ್ತಾ ಇಲ್ಲ ಅಂತ ಹಿಂಗೆಲ್ಲ ಕೇಳ್ತಾರೆ ನೋಡಿ. ನಿಮಗೂ ನಿಮ್ಮ ಮನೆಗೆ ಈ ಥರ ಮಕ್ಳುಗಳು ಮನೆಗೆ ಯಾಕೆ ಹಿಂಗೆ ಶ್ರಾವಣದ ವಾರದಲ್ಲಿ ಕೋಳಿ ಸಾರು ಮಾಡಂಗಿಲ್ಲ ಅಂತ ನಿಮ್ಮ ಮಕ್ಳುಗಳು ಯಾರು ಹಿಂಗೆ ಕೇಳಿದಾರ? ಹಂಗೆ ಏನಾರು ಇದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.